ಈ ಭಾನುವಾರ ಸೆಪ್ಟೆಂಬರ್ 28ರಿಂದಲೇ ಬಿಗ್ ಬಾಸ್ ಶೋ ಶುರು ಆಗ್ತಿದೆ. ಸಂಜೆ 6 ಗಂಟೆ ಹೊತ್ತಿಗೆ ಗ್ರ್ಯಾಂಡ್ ಓಪನಿಂಗ್ ಪ್ಲಾನ್ ಆಗಿದೆ. ದೊಡ್ಡ ಮನೆಯಲ್ಲಿ ಈ ಸಲ ಯಾರೆಲ್ಲ ಹೋಗ್ತಾರೆ ಅನ್ನೋ ಕುತೂಹಲವು ಕೂಡ ಜಾಸ್ತಿ ಆಗಿದೆ. ದೊಡ್ಡ ಮನೆ ಒಳಗೆ ಹೋಗುವವರಲ್ಲಿ ಕಾಕ್ರೋಚ್ ಸುದಿ ಹೆಸರಿದೆ. ಮೌನ ಗುಡ್ಡೆ ಮನೆ ಹೆಸರು ಕೂಡ ಇದೆ. ಮನದ ಕಡಲು ಚಿತ್ರದ ನಟಿ ರಾಶಿಕಾ ಶೆಟ್ಟಿ ಹೆಸರು ಇದೆ. ಹುಲಿ ಕಾರ್ತಿಕ್ ಹೆಸರು ಕೇಳಿ ಬರ್ತಿದೆ. ಆದರೆ ಅಸಲಿಗೆ ಯಾರು ಹೋಗುತ್ತಾರೆ ಅನ್ನೋ ಸತ್ಯ ಗ್ರ್ಯಾಂಡ್ ಓಪನಿಂಗ್ ದಿನವೇ ತಿಳಿಯಲಿದೆ. ಬಿಗ್ ಬಾಸ್ ಮನೆಯಲ್ಲಿ ಇಂಗ್ಲಿಷ್ ಮಾತನಾಡೋ ಹಾಗಿರಲಿಲ್ಲ. ಬಿಗ್ ಬಾಸ್ ಹೇಳಿಯೇ ಬಿಡ್ತಾ ಇದ್ರು. ಕನ್ನಡ ಮಾತಾಡಿ ಅಂತಲೇ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಆದರೆ ಹೋಗ್ತಾ ಹೋಗ್ತಾ ಎಲ್ಲವೂ ಬದಲಾಗಿ ಹೋಯಿತು. ಇದನ್ನ ಗಮನಿಸಿದ ಸುದೀಪ್ ಈ ಸಲದ ಬಿಗ್ ಬಾಸ್ ಒಪ್ಪುವ ಮೊದಲೇ ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಕನ್ನಡಕ್ಕೆ ಮಹತ್ವ ಕೊಡಿ ಅಂತಲೇ ಹೇಳಿದ್ದಾರೆ. ಹಾಗಾಗಿಯೇ ಈ ಸಲದ ಬಿಗ್ ಬಾಸ್ ಕನ್ನಡ ಅದೆಷ್ಟು ಕನ್ನಡಮಯವಾಗಿಯೇ ಇರುತ್ತದೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿದೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.